ನಮಸ್ತೆ. ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವಿಶ್ವ ಪರಿಸರದ ಈ ದಿನವನ್ನು ಈ ವರ್ಷ ಬೀಟ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನುವಂಥ ಘೋಷವಾಕ್ಯದೊಂದಿಗೆ ಆಚರಣೆ ಮಾಡಲಾಗ್ತಾ ಇದೆ. ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಹೊಡೆದೋಡಿಸಿ ಅಥವಾ ಪ್ಲಾಸ್ಟಿಕ್ ಮಾಲಿನ್ಯದಿಂದ ಮುಕ್ತರಾಗೋಣ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಇಡೀ ವರ್ಷ ಈ ದಿನವನ್ನು ಆಚರಣೆ ಮಾಡಬೇಕಾಗಿದೆ ಈ ವರ್ಷ. ಯಾಕೆಂದರೆ ಪ್ಲಾಸ್ಟಿಕ್ ಇಲ್ಲದೆ ಬದುಕೇ ಇಲ್ಲ ಅನ್ನುವಂಥ ದುರಂತವನ್ನು ನಾವಾಗಿಯೇ ತಂದ್ಕೊಂಡು ಕೂತೀವಿ. ಪ್ಲಾಸ್ಟಿಕ್ನಿಂದ ಅದೆಷ್ಟು ಹಾನಿ ಆಗ್ತಾ ಇದೆ ಮನುಷ್ಯನ ಆರೋಗ್ಯಕ್ಕೆ, ಜೀವಗಳ ಆರೋಗ್ಯಕ್ಕೆ ಅಥವಾ ಪರಿಸರದ ಆರೋಗ್ಯಕ್ಕೆ ಅನ್ನೋದನ್ನು ಮನಗಾಣಬೇಕು ಮನುಷ್ಯ. ಪ್ಲಾಸ್ಟಿಕ್ನಿಂದ ಮುಕ್ತವಾಗಿ ಮತ್ತೆ ಮರಳಿ ಮಣ್ಣಿಗೆ ಅನ್ನುವಂಥ ನೀತಿಯನ್ನು ಪಾಲಿಸಬೇಕಾಗಿದೆ. ಪರಿಸರ ಅಂದರೆ ಏನು ಎತ್ತ ಯಾರಿಗೂ ಹೇಳಬೇಕಾಗಿಲ್ಲ, ಪ್ರೈಮರಿ ಮಕ್ಕಳಿಗೂ ಗೊತ್ತಿದೆ ಅದು. ಬರೀ ಕಲ್ಲು ಮಣ್ಣು ಗಿಡಗಳಿಂದ ಆವೃತವಾದಂಥದ್ದು ಪರಿಸರ ಅಂತ ಅಂದ್ಕೊಂಡು ಕೂತ್ರೆ ಅದು ತಪ್ಪಾದೀತು. ಆರೋಗ್ಯಕರವಾದ ಪರಿಸರ ನಿರ್ಮಾಣ ನಮ್ಮೆಲ್ಲರ ಹೊಣೆ ಅಂತ ಹೇಳ್ಬೋದು. ಆರೋಗ್ಯಕರವಾದ ಪರಿಸರ ನಿರ್ಮಾಣ ಆಗಬೇಕಂತಂದರೆ ಹಚ್ಚ ಹಸಿರಿನ ಪರಿಸರ ಮೊದಲು ನಿರ್ಮಾಣ ಆಗಬೇಕು. ಕಾಡನ್ನು ಕಡಿದು ನಾಡನ್ನು ಮಾಡೋ ಸಂಸ್ಕೃತಿಯನ್ನು ಬಿಟ್ಟಾಕಬೇಕು. ಇರುವಂಥ ತುಂಡು ಭೂಮಿಯನ್ನೇ ಕತ್ತರಿಸಿ ಪ್ಲಾಟ್ಗಳನ್ನಾಗಿ ಮಾರಾಟ ಮಾಡಿ ಹಣ ಗಳಿಸ್ಕೊಂಡು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಅದೇನು ಸಂತೋಷ ಕಾಂಕ್ರೀಟ್ ಕಾಡಿನೊಳಗೆ ಸಂತೋಷ. ಹಸಿರೇ ಉಸಿರು ಬೆಚ್ಚಗಿರಬೇಕು, ಆರೋಗ್ಯಕರವಾಗಿರಬೇಕು ಜೀವರಾಶಿಗಳದ್ದು ಅಂತಂದರೆ ಈ ಹಸಿರಿನ ಪರಿಸರ, ಹಸಿರಿನ ಗಿಡ ಮರಗಳ ಪರಿಸರ ಸದಾ ನವನವೋನ್ಮೇಷ ಶಾಲಿನಿಯಾಗಿ ಪ್ರಜ್ವಲಿಸ್ತಾ ಇರಬೇಕು. ಆವಾಗಲೇ ಮನುಷ್ಯನ ಬದುಕು ಆರೋಗ್ಯಕರವಾಗಿ ಇರೋದು. ಸುಂದರವಾದಂಥ ಹಚ್ಚ ಹಸಿರಿನ ಪರಿಸರ ಇದೆಯಲ್ಲ, ಅದು ಆರೋಗ್ಯಕ್ಕೆ ಕಾರಣ ಆಗ್ತದೆ. ಪರಿಸರವನ್ನು ಬೆಳೆಸಬೇಕಾಗಿದೆ. ಮತ್ತು ನಾವು ಕಾಡುಗಳನ್ನು ಬೆಳೆಸಬೇಕಾಗಿದೆ. ಏನೋ ಗಿಡ ಮರಗಳನ್ನು ಕಿತ್ತು ಭೂಮಿಯನ್ನು ಬಗಿದು ಈಗ ಭೂಮಿ ಆಳ್ತಾ ಇದ್ದಾಳ್ರಿ, ಹೀಗೆ ಬರಡು ಭೂಮಿಯಾಗಿ ನನ್ನ ಒಡಲನ್ನೆಲ್ಲ ಬಗೆದು ಇವರು ಇಡುವಂಥ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗ್ಬಿಟ್ರೆ ನಾನು ಯಾವಾಗ ಮತ್ತೆ ಸಂಪತ್ತಿನಿಂದ ತುಂಬಿಕೊಳ್ಳೋದು ಅನ್ನೋ ಚಿಂತೆ ಇವಳಿಗೆ. ಮನುಷ್ಯ ತನ್ನ ಸ್ವಾರ್ಥಕ್ಕೆ, ತನ್ನ ವಿಲಾಸಿ ಜೀವನಕ್ಕೆ ಈ ಭೂಮಿ ತಾಯಿಯ ಒಡಲನ್ನು ಬಗೆದು ಅವಳನ್ನು ಬರಡು ಮಾಡಿ ಬಂಜೆ ಮಾಡಿ ಅವಳಿಗೆ ನೋವು ಕೊಟ್ಟು ತಾನು ಸಂತೋಷವನ್ನು ಅನುಭವಿಸೋದ್ರ ಪರಿಣಾಮ ಈಗ ನಾವು ಅನುಭವಿಸ್ತಾನೆ ಇದ್ದೀವಿ. ಶುದ್ಧವಾದ ಗಾಳಿ ಸಿಗಬೇಕು ಅಂದರೂ ಕೂಡ ದುಡ್ಡು ಕೊಟ್ಟುಕೊಳ್ಬೇಕಾದಂಥ ಅನಿವಾರ್ಯ. ಯಾವುದನ್ನೂ ದುಡ್ಡಿನಿಂದ ಅಳೆಯೋಕ್ಕಾಗಲ್ಲ ಜೀವನ. ದುಡ್ಡು ಎಷ್ಟು ಮುಖ್ಯ ಅಷ್ಟೇ ಇರಬೇಕೇ ವಿನಃ ಇಡೀ ಮಾನವ ಕುಲವನ್ನೇ ಆಳುವಂತ ಆಗಬಾರ್ದು ದುಡ್ಡು. ಶುದ್ಧವಾದ ಆಮ್ಲಜನಕ ಸಿಗಬೇಕು ನಮಗೆ ಅಂತಂದರೆ ಇಂಥ ಹಚ್ಚ ಹಸಿರಿನ ಪರಿಸರ ನಿರ್ಮಾಣ ಆಗಲೇಬೇಕು. ಇಲ್ಲದೆ ಹೋದರೆ ಮುಂಬರುವ ಪೀಳಿಗೆಗೆ ನಾವು ಬರೀ ಇಂಗಾಲದ ಡೈಆಕ್ಸೈಡನ್ನೇ ಕುಡಿದು ಉಸಿರಾಡಿ ಸತ್ತು ಹೋಗುವಂಥ ಕಾಲಘಟ್ಟವನ್ನು ನಿರ್ಮಾಣ ಮಾಡಿ ಹೋಗ್ತೀವೇನೋ ಹಿರಿಯರು. ಸಾಧ್ಯವಾದಷ್ಟು ಮಣ್ಣಿನ ಮಡಿಕೆಗಳನ್ನು ಉಪಯೋಗ ಮಾಡೋದು, ಮಣ್ಣಿನ ಪಾತ್ರೆಗಳನ್ನು ಉಪಯೋಗ ಮಾಡೋದು, ಮಣ್ಣಿನ ಹರವಿಗಳನ್ನು ಏನಂತೀವಲ್ಲ ಮಣ್ಣಿಂದು ಅಥವಾ ಹಿತ್ತಾಳೆ, ತಾಮ್ರ ಮತ್ತು ಮೊದಲಿನ ಕಾಲಕ್ಕೆ ಹೋಗಬೇಕಾಗಿದೆ. ಯಾಕಂದರೆ ಅದರಲ್ಲೇ ಆರೋಗ್ಯ ಅಡಗಿರೋದು. ಇವೇನು ನಮ್ಮ ಇವತ್ತಿನ ಅಲ್ಯೂಮಿನಿಯಂ ಅವು ಎಲ್ಲ ಸಿಲ್ವರ್ ಕೋಟೆಡ್, ತಾಮ್ರ ಕೋಟೆಡ್ ಅಂದ್ಕೊಂಡು ಏನೇನೋ ಬಂದುಬಿಟ್ಟವಲ್ಲ ಪ್ಲಾಸ್ಟಿಕ್, ಎಲ್ಲವೂ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ನಲ್ಲಿನ ಎಲ್ಲ ಪದಾರ್ಥಗಳು ವಿಷ ಆಗಿಬಿಡ್ತಾವೆ. ಅದರಿಂದ ಅದನ್ನು ಬಳಕೆ ಮಾಡೋದು ಕಡಿಮೆ ಮಾಡೋದು ಅನಿವಾರ್ಯ ಈಗ. ಪಂಚಮಹಾತತ್ವಗಳು ಇವತ್ತು ವಿಷಪೂರಿತ ಆಗಿವೆ. ಪಂಚಮಹಾಭೂತಗಳನ್ನೇ ವಿಷಪೂರಿತಗೊಳಿಸಿಬಿಟ್ಟಾನೆ ಮನುಷ್ಯ. ಸಹಜವಾಗಿ ನಿರ್ಮಾಣ ಆಗಿ ಮನುಷ್ಯ ಕುಲವನ್ನು, ಜೀವರಾಶಿಗಳನ್ನು, ನಿರ್ಜೀವರಾಶಿಗಳನ್ನು ಪರಿತಾ ಇರುವಂಥ ಈ ಪಂಚಮಹಾತತ್ವಗಳನ್ನು ತನ್ನ ಹಿತಕ್ಕೆ, ತನ್ನ ಸುಖಕ್ಕೆ ಬಲಿ ತಗೋತಾ ಇರುವಂಥ ಮನುಷ್ಯನ ಬುದ್ಧಿ ಇವತ್ತು ಕಲುಷಿತವಾಗಿದೆ. ಯಾವುದರಿಂದ ಕಲುಷಿತ ಆಗಿದೆ? ಪ್ಲಾಸ್ಟಿಕ್ನಿಂದ. ಈ ಪ್ಲಾಸ್ಟಿಕ್ ಅನ್ನುವಂಥ ಒಂದು ವಿಷಕಾರಿ ಪದಾರ್ಥವನ್ನು ಮನುಷ್ಯ ತನ್ನ ಬದುಕಿನಿಂದಲೇ ನಿರ್ನಾಮ ಮಾಡಿ ಒಗಿಬೇಕಾಗಿದೆ. ಇಲ್ಲ ಅಂತಂದರೆ ಅವನ ಬದುಕಿಗೆ ಉಳಿಗಾಲ ಇಲ್ಲ, ದುರಂತಮಯವಾಗ್ತದೆ ಬದುಕು. ತರಕಾರಿ ತರೋಕೆ, ಏನೆಲ್ಲ ದಿನಸಿ ಸಾಮಾನುಗಳನ್ನು ತರೋಕೆ ಪಾಲಿಥೀನ್ ಚೀಲಗಳ ಬದಲಿಗೆ ಕಾಟನ್ ಚೀಲಗಳನ್ನು, ಗೋಣಿ ಚೀಲಗಳನ್ನು ಬಳಸಿ ಒಂದು ಮಾಲಿನ್ಯದಿಂದ ನಾವು ಪಾರಾಗಬೇಕಾಗಿದೆ ಇವತ್ತು. ಹಿಂದೆಲ್ಲ ದಿನಸಿ ಸಾಮಾನುಗಳನ್ನು ಬುಟ್ಟಿ ಒಳಗೆ ತೊಗೊಂಡು ಬರ್ತಿದ್ರಲ್ಲ, ಅದು ಹೆಣದಿರ್ತಾರಲ್ಲ ಬಿದಿರಿನ ಬುಟ್ಟಿ, ದೊಡ್ಡ ಬಿದಿರಿನ ಬುಟ್ಟಿ ಒಳಗೆ ಹಾಕ್ಕೊಂಡು ತರ್ತಾಯಿದ್ರು. ಗೋಣಿ ಚೀಲ ಹಾಕ್ಕೊಂಡು ಬರ್ತಾಯಿದ್ರು, ಕೈಯೊಳಗೆ ಹಿಡ್ಕೊಂಡು ಬರ್ತಾಯಿದ್ರು. ಹೇಗೋ ನಡೆದಿತ್ತು ಜೀವನ. ಆವಾಗ ಸುಖವಾಗಿತ್ತು, ಆರೋಗ್ಯಕರವೂ ಆಗಿತ್ತು.
ಇವತ್ತು ಒಂದು ಸಣ್ಣದೊಂದು ಕಡ್ಡಿ ಪೆಟ್ಟಿಗೆ ತರಬೇಕಂದ್ರೂ ಒಂದು ಕ್ಯಾರಿ ಬ್ಯಾಗ್ ಬೇಡ್ಬಿಡ್ತೀವಿ ನಾವು. ಒಂದು ಹಾಲಿನ ಪಾಕೆಟ್ ತರಬೇಕಂದ್ರೂ ಕೂಡ ಹಾಲಿನ ಪಾಕೆಟೇ ವಿಷ, ಮತ್ತು ಅದಕ್ಕೊಂದು ಕ್ಯಾರಿ ಬ್ಯಾಗು. ಹಿಂಗೆ ಕ್ಯಾರಿ ಬ್ಯಾಗ್ಗಳು ಇಲ್ಲದೇ ಬದುಕು ದುರ್ಭರ ಅನ್ನೋ ಮಟ್ಟಕ್ಕೆ ಮನುಷ್ಯನ ಜೀವನ ಬಂದು ನಿಂತಿದೆ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆ ಒಳಗೂ ತಿಳಿದು ನಾವೇ ಸ್ವಯಂ ಆಗಿ ಅರಿವನ್ನು ತಂದುಕೊಂಡು ಈ ಪ್ಲಾಸ್ಟಿಕ್ಕನ್ನು ನಾವು ಬಿಟ್ಕೊಡ್ಬೇಕಾಗಿದೆ. ಬರೀ ಹೇಳೋದ್ರಿಂದ, ಭಾಷಣ ಮಾಡೋದ್ರಿಂದ, ಸರ್ಕಾರ ಬಿಗಿಯಾದ ಕ್ರಮ ಕೈಗೊಳ್ಳೋದ್ರಿಂದ ಇದು ಮುಕ್ತ ಆಗಲ್ಲ. ಅದು ಜನಮಾನಸದೊಳಗೆ ಬರಬೇಕು. ಸಾಮಾನ್ಯರು ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ಮಾತ್ರ ಎಲ್ಲ ಪರಿವರ್ತನೆಗಳು ಸಾಧ್ಯ. ಕ್ರಾಂತಿ ಆಗಬೇಕಾದದ್ದು ಜನರ ಮಾನಸದಲ್ಲಿನೇ ವಿನಃ ಕಾನೂನು ಕಟ್ಟಳೆಗಳಲ್ಲಿ ಅಲ್ಲ. ಅಭಿವೃದ್ಧಿಯ ಹೆಸರೊಳಗೆ ಅನೇಕ ರೀತಿಯ ಕಾರ್ಖಾನೆಗಳನ್ನು, ಕಾಫಿ ತೋಟಗಳನ್ನು, ಚಹಾ ತೋಟಗಳನ್ನು, ಗಾಂಜಾ ತೋಟಗಳನ್ನು, ಅಫೀಮು ಏನೆಲ್ಲ ಬೆಳೆದು ಪರಿಸರವನ್ನು ಕಲುಷಿತ ಮಾಡ್ತೀವಲ್ಲ, ಇದರಿಂದ ಎದುರಿಸಬೇಕಾದಂಥ ಘೋರ ಪರಿಣಾಮ ಮುಂದಿನ ಪೀಳಿಗೆಗೆ ಅರಿವಾದೀತು. ಅವರಿಗೆಲ್ಲ ನಾವು ಸುಖಮಯವಾದ ಬದುಕನ್ನು ಬಿಟ್ಟು ಹೋಗ್ತಾ ಇಲ್ಲ. ಇವತ್ತಿನಿಂದಲೇ, ಇದೇ ಕ್ಷಣದಿಂದಲೇ ನಾವು ಪ್ಲಾಸ್ಟಿಕ್ನಿಂದ ಮುಕ್ತ ಆಗ್ತೀವಿ ಅನ್ನೋ ದೃಢ ಸಂಕಲ್ಪ ನಮ್ಮದಾಗಬೇಕು. ಬೀಟ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್, ಇದನ್ನು ನಾವು ಮನಸಾರೆ ಒಪ್ಕೊಂಡು ಪ್ಲಾಸ್ಟಿಕ್ಕನ್ನು ಬಳಸೋದು ಕಡಿಮೆ ಮಾಡಬೇಕಾಗಿದೆ. ಇವತ್ತು ಮತ್ತದೇ ಹಳೆ ಶಿಲಾಯುಗಕ್ಕೆ ವಾಪಸ್ ಹೋಗಬೇಕಾಗಿದೆ. ಮರಳಿ ಮಣ್ಣಿಗೆ ಬರಬೇಕಾಗಿದೆ. ಮರಳಿ ಪರಿಸರಕ್ಕೆ ಸೇರಬೇಕಾಗಿದೆ. ಪ್ರಕೃತಿಯ ಮಡಿಲನ್ನೇ ಆಶ್ರಯಿಸಬೇಕಾಗಿದೆ ಮನುಷ್ಯ. ಪ್ರಕೃತಿಯ ಮಡಿಲಲ್ಲಿ ಮಾತ್ರ ಆನಂದ ಇದೆ, ಸಂತೋಷ ಇದೆ, ಆರೋಗ್ಯ ಇದೆ. ಆರೋಗ್ಯವೇ ಇಲ್ಲದಂಥ ಭಾಗ್ಯ ಏನಿದ್ರೇನು? ಯಾವ ಸಿರಿ ಸಂಪತ್ತಿನಿಂದ ನಾವು ಜೀವನವನ್ನು ಮಾಡ್ಬೋದು ಹೇಳ್ರಿ? ಆರೋಗ್ಯವನ್ನು ಕಳ್ಕೊಂಡು ಈ ಪ್ಲಾಸ್ಟಿಕ್ನಿಂದ ಅನಾರೋಗ್ಯ ಅಂತ ಗೊತ್ತಾದ ಮೇಲೂ ಕೂಡ ಯಾಕೆ ಪ್ಲಾಸ್ಟಿಕ್ಕನ್ನು ಬಳಸೋ ಹುಂಬತನವನ್ನು ತೋರಿಸ್ಬೇಕಾಗಿದೆ ನಾವು? ಅದೊಂದು ಪ್ರತಿಷ್ಠೆಯ ಸಂಕೇತ. ಯಾರೂ ಈಗ ಕಾಟನ್ ಬ್ಯಾಗ್ಗಳನ್ನು ಹಿಡ್ಕೊಂಡು ಹೋಗೋದು, ಬುಟ್ಟಿಗಳನ್ನು ಹೊತ್ಕೊಂಡು ಹೋಗೋದು ನಮಗೆ ಆಗಲ್ಲ. ನಮಗೆ ಅದೊಂದು ನಮೂನಿ ಅಪಮಾನ, ಅಸಹ್ಯ ಅಂದ್ಕೊಂಡಿವಿ ನಾವು. ಅದನ್ನು ಬಿಟ್ಟು ಪ್ಲಾಸ್ಟಿಕ್ಗಳನ್ನು ಮುಕ್ತ ಮಾಡಿ ಅವುಗಳನ್ನೇ ಹಿಡ್ಕೊಂಡು ಬರೋವಷ್ಟು ನಾವು ಇಚ್ಛೆಯನ್ನು ತೋರ್ಪಡಿಸಬೇಕಾಗಿದೆ. ಇವತ್ತೊಂದಿನ ಭಾಷಣ ಮಾಡಿ ಹೇಳಿ ನಾನೇ ಹೋಗೋ ಟೈಮಲ್ಲಿ ಒಂದು ಪ್ಲಾಸ್ಟಿಕ್ ಚೀಲನ ಹಿಡ್ಕೊಂಡು ಹೋದೆ ಅಂತಂದರೆ ಅರ್ಥ ಇಲ್ಲ. ಅದಕ್ಕೆ ಆಚರಿಸ್ಬೇಕು. ಅದನ್ನು ವಿಚಾರಗಳೆಲ್ಲೋ ಆಚಾರಕ್ಕೆ ಬರಬೇಕು. ಆವಾಗಲೇ ಯಾವುದೇ ದಿನಾಚರಣೆಗೂ ಒಂದು ಅರ್ಥ, ಅದು ಮುಂದೆ ಅಭಿವೃದ್ಧಿ ಕಾರ್ಯಗಳಿಗೆ ಕಾರಣ ಆಗಬಹುದು ಅಂತ ಹೇಳ್ತಾ ನಮಸ್ತೆ, ಧನ್ಯವಾದ.